ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನೇಶ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೇವಾ ಸಿಂಧು ಓಪನ್ ಮಾಡುವಾಗ ಲಾಗಿನ್ ಮಾಡ್ತೀವಿ. ಲಾಗಿನ್ ಮಾಡಿದ ತಕ್ಷಣ ಮುಂಚೆ ಎಲ್ಲ ಬೇಗ ಲಾಗಿನ್ ಆಗಿಬಿಡ್ತಿತ್ತು, ನಾವೆಲ್ಲ ಅಪ್ಲೈ ಮಾಡ್ಬೋದಿತ್ತು. ಬಟ್ ಇವಾಗೆಲ್ಲ ಲಾಗಿನ್ ಮಾಡುವಾಗ ಪಾಸ್ವರ್ಡ್ನ ಸೆಟ್ ಮಾಡಿರಿ. ಹೊಸದಾಗಿಂದ ನೀವು ಪಾಸ್ವರ್ಡ್ ಹಳೆ ಸೆಟ್ ಮಾಡಿರೋದು ತುಂಬ ಲಾಂಗ್, ತುಂಬ ಓಲ್ಡ್ ಇದೆ. ನ್ಯೂ ಪಾಸ್ವರ್ಡ್ನ ಸೆಟ್ ಮಾಡಿ ಲಾಗಿನ್ ಆಗಿ ಅಂತ ಎಷ್ಟು ಜನಕ್ಕೆ ಈ ಥರ ಪ್ರಾಬ್ಲಮ್ ಬರ್ತಿದೆ. ಸೊ ಅಂಥವರೆಲ್ಲ ತುಂಬ ಸಿಂಪಲ್ ಆಗಿ ನೀವು ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಲ್ವ, ಇದನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಏನು ಟಿಪ್ಸ್ ಕೊಟ್ಟಿದ್ದೀನಲ್ಲ ಅದನ್ನು ಫಸ್ಟಿಂದ ಕೊನೆವರೆಗೂ ನೋಡಿ. ಫಸ್ಟಿಂದ ಕೊನೆವರೆಗೂ ನೋಡಿದ್ರೆ ಮಾತ್ರ ತುಂಬ ಸಿಂಪಲ್ಲಾಗಿ, ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಮತ್ತು ಪದೇ ಪದೇ ವಿಡಿಯೋನ ನೋಡಬೇಕು ಅನ್ನೋದೇನು ವಿಚಾರ ಇರೋಲ್ಲ. ಒಂದು ಸಲ ಪೂರ್ತಿ ನೋಡ್ಕೊಬಿಟ್ರೆ ಮುಗೀತು, ನೀವೇ ಈಸಿಯಾಗಿ ಅಪ್ಲೈ ಮಾಡ್ಕೊಳ್ಬೋದು. ಅಂದರೆ ಈ ಸಮಸ್ಯೆನ ಕ್ಲಿಯರ್ ಮಾಡ್ಕೊಳ್ಬೋದು. ಸೊ ಈ ಸಮಸ್ಯೆನ ಯಾವ ರೀತಿ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ, ತುಂಬ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ಏನಾದರೂ ಡೌಟ್ ಇದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಜಾಯ್ನ್ ಆಗಿ ಡೈರೆಕ್ಟಾಗಿ ಕಾಲ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಓಕೆ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಇದನ್ನು ನಾವು ಸಮಸ್ಯೆನ ಕ್ಲಿಯರ್ ಮಾಡ್ಕೊಳ್ಬೇಕು ಲಾಗಿನ್ ಪ್ರಾಬ್ಲಮ್ನ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಲೆಟ್ಸ್ ಗೋ ಫ್ರೆಂಡ್ಸ್. ನಿಮ್ಮ ಫೋನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸೇವಾ ಸಿಂಧು ಅಂತ ಜಸ್ಟ್ ನೀವು ಸರ್ಚ್ ಮಾಡಿ. ಸೇವಾ ಸಿಂಧು ಅಂತ ಸರ್ಚ್ ಮಾಡಿದ್ಮೇಲೆ ಫಸ್ಟ್ ಆಪ್ಷನ್ ಕಾಣುತ್ತೆ. ಸೊ ಅದನ್ನು ಓಪನ್ ಮಾಡ್ತೀರಾ. ಓಪನ್ ಮಾಡಿ ಆದಮೇಲೆ ಅಲ್ಲಿ ಫೋನ್ ನಂಬರ್ನ ಅಪ್ಲೈ ಮಾಡಿ ಗೆಟ್ ಒ ಟಿ ಪಿನ ಕೊಡ್ತೀರಾ. ಸೊ ನೀವು ಫೋನ್ ನಂಬರ್ ಅಪ್ಲೈ ಮಾಡಿಬಿಟ್ಟು ಗೆಟ್ ಒ ಟಿ ಪಿ ಎಲ್ಲ ಕೊಟ್ಟು ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಕೊಟ್ಟ ತಕ್ಷಣ ಏನಾಗುತ್ತೆ ಅಂತ ಅಂದರೆ ಲಾಗಿನ್ ಹೊಸದಾಗಿ ಅಂದರೆ ಪಾಸ್ವರ್ಡ್ ಸೆಟ್ ಮಾಡಿರಿ. ಇದು ಎಕ್ಸ್ಪೈರ್ ಆಗಿದೆ, ತುಂಬ ದಿನ ಆಗಿದೆ. ಪಾಸ್ವರ್ಡ್ ಸೆಟ್ ಮಾಡಿ ಹೊಸ ಪಾಸ್ವರ್ಡನ್ನು ನೀವು ಅಪ್ಡೇಟ್ ಮಾಡಬೇಕಂತ ಬರುತ್ತೆ. ಸೊ ಅದು ಯಾವ ರೀತಿ ಕಾಣಿಸುತ್ತೆ ಅಂದರೆ ಇಲ್ಲಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಕಾಣಿಸುತ್ತೆ. ಈ ರೀತಿ ಇಲ್ಲಿ ನೋಡಿ ಇವಾಗ ಬಂದಿದೆ. ಚೇಂಜ್ ಯುವರ್ ಪಾಸ್ವರ್ಡ್, ಸೊ ಲಾಂಗ್ ದ ಕೈಂಡ್ಲಿ ಅಪ್ಡೇಟ್ ದ ಪಾಸ್ವರ್ಡ್ ಅಂದರೆ ಪಾಸ್ವರ್ಡ್ ಅಪ್ಡೇಟ್ ಕೇಳುತ್ತೆ. ಸೊ ಇದನ್ನು ಯಾವ ರೀತಿ ನಾವು ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಸಲ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಇವಾಗ ನೋಡ್ತಿದ್ದೀರಾ, ಏನಿಲ್ಲ, ನೀವು ಈ ರೀತಿ ಓಪನ್ ಆದಮೇಲೆ ಜಸ್ಟು ಬ್ಯಾಕ್ ಹೋಗಬೇಕು. ಅಂದರೆ ನೀವು ಇವಾಗ ಇದನ್ನು ಓಪನ್ ಮಾಡಿದ್ದೀರಲ್ವ, ಅದೇ ರೀತಿ ಬ್ಯಾಕ್ ಹೋಗಬೇಕು. ಬ್ಯಾಕ್ ಹೋದ್ಮೇಲೆ ಇದೇ ರೀತಿ ಇವಾಗ ಇಲ್ಲಿ ಓಪನ್ ಆಗುತ್ತೆ ನೋಡಿ, ಫಾರ್ಗೆಟ್ ಪಾಸ್ವರ್ಡ್ ಅಂತ ಕಾಣುತ್ತೆ ಇದ್ರ ಕೆಳಗಡೆ. ಸೊ ಫಾರ್ಗೆಟ್ ಪಾಸ್ವರ್ಡ್ನ ನೀವು ಜಸ್ಟ್ ಕ್ಲಿಕ್ ಮಾಡಿ. ಫಾರ್ಗೆಟ್ ಪಾಸ್ವರ್ಡ್ನ ಕ್ಲಿಕ್ ಮಾಡಿದ ತಕ್ಷಣ ಎಂಟರ್ ಯುವರ್ ಲಾಗಿನ್ ಐ ಡಿ ಅಂತ ಕೇಳುತ್ತೆ. ಅಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ, ಅಂದರೆ ಆಧಾರ್ ಕಾರ್ಡಲ್ಲಿರೋ ಫೋನ್ ನಂಬರ್, ಸೇವಾ ಸಿಂಧು ಓಪನ್ ಮಾಡುವಾಗ ಫೋನ್ ನಂಬರ್ ಹಾಕ್ತಿರಲ್ವ, ಅದನ್ನು ಹಾಕಿಬಿಟ್ಟು ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಮೆಸೇಜ್ ಬರುತ್ತೆ. ಅಂದರೆ ನಿಮ್ಮ ಮೊಬೈಲ್ಗೆ, ಫೋನಿಗೆ ಅಥವಾ ಜಿಮೇಲ್ ಐ ಡಿಗೆ ಒಂದು ಲಿಂಕ್ನ ಕಳಿಸಿದ್ದೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋದು ಒಂದು ಓಪನ್ ಆಗುತ್ತೆ. ಸೊ ಆ ಲಿಂಕ್ನ ನಿಮ್ಮ ಫೋನಿಗೆ ಕಳಿಸಿರ್ತೀವಿ, ಅದು 24 ಗಂಟೆ ಒಳಗೆ ಮಾಡ್ಕೊಳ್ಬೇಕು ಅಂತ ಒಂದು ಮೆಸೇಜ್ ಬರುತ್ತೆ. ಸೊ ಮೊಬೈಲ್ಗೆ ಬಂದಿರೋ ಲಿಂಕ್ನ ಜಸ್ಟ್ ಕ್ಲಿಕ್ ಮಾಡಿ. ಒಂದು ಲಿಂಕ್ ಬರುತ್ತೆ ಮೆಸೇಜಿಗೆ, ಆ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಐ ಡಿ ಕೇಳುತ್ತೆ. ಲಾಗಿನ್ ಐ ಡಿ ಅಂದರೆ ಗೊತ್ತಿದೆ ಅಲ್ವಾ, ಫೋನ್ ನಂಬರ್ ಅಥವಾ ಜಿಮೇಲ್ ಐ ಡಿ ಯಾವುದಾದ್ರೂ ಒಂದು ಹಾಕಿ. ಫೋನ್ ನಂಬರ್ನ ಆಲ್ಮೋಸ್ಟ್ ಹಾಕಿ. ಸೇವಾ ಸಿಂಧಿಗೆ ಯಾವ ಫೋನ್ ನಂಬರ್ ಕೊಟ್ಟಿರ್ತೀರಲ್ವ ಅದೇ ಫೋನ್ ನಂಬರ್, ಅಂದರೆ ಆಧಾರ್ ಕಾರ್ಡಲ್ಲಿರೋ ಫೋನ್ ನಂಬರ್ ಹಾಕಿಬಿಟ್ಟು ನ್ಯೂ ಪಾಸ್ವರ್ಡ್ ಯಾವ ರೀತಿ ಇರಬೇಕಂತ ಅಂದರೆ ಸ್ಕ್ರೀನಲ್ಲಿ ಎಕ್ಸಾಂಪಲ್ ಕಾಣಿಸ್ತಿದ್ದೀನಿ ನೋಡಿ, ಈ ರೀತಿ ಈ ಥರ ಇರಬೇಕು ಪಾಸ್ವರ್ಡು. ಈ ರೀತಿ ಇದ್ದರೆ ಮಾತ್ರ ಪಾಸ್ವರ್ಡ್ ಸೆಟ್ ಆಗುತ್ತೆ. ಸೊ ಪಾಸ್ವರ್ಡ್ನ ಒಂದು ಸಲ ನ್ಯೂ ಪಾಸ್ವರ್ಡಲ್ಲಿ ಹಾಕಿ, ಅದನ್ನೇ ಇನ್ನೊಂದು ಸಲ ಕನ್ಫರ್ಮ್ ಹಾಕಿ, ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣಿಸ್ತಿದೆ ನೋಡಿ. ಸೊ ಈ ಕ್ಯಾಪ್ಚರ್ ಕೋಡ್ನ ನೀವೇ ಎಂಟ್ರಿ ಮಾಡಿ. ಪಾಸ್ವರ್ಡ್ ಯಾವ ರೀತಿ ಹಾಕಬೇಕು ಅನ್ನೋ ಸ್ಕ್ರೀನಲ್ಲಿ ಇನ್ನೂ ಕಾಣಿಸ್ತಿದೆ ನೋಡಿ, ಅದೇ ರೀತಿ ಹಾಕಿ ಸಬ್ಮಿಟ್ ಕೊಟ್ಟರೆ ನೋಡಿ, ಯುವರ್ ಪಾಸ್ವರ್ಡ್ ಈಸ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅಂದರೆ ಯುವರ್ ಪಾಸ್ವರ್ಡ್ ಈಸ್ ಬಿನ್ ಮಾಡಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇನ್ನೊಂದು ಸಲ ಹೋಗಿ ಫೋನ್ ನಂಬರ್ ಹಾಕಿ ಗೆಟ್ ಒ ಟಿ ಪಿ ಹಾಕಿ ಸಬ್ಮಿಟ್ ಕೊಟ್ಟ ತಕ್ಷಣ ನಮಗೆ ಸೇವಾ ಸಿಂಧು ಪೋರ್ಟಲ್ ಓಪನ್ ಆಗುತ್ತೆ. ಸೊ ತುಂಬ ಸಿಂಪಲ್ ಆಗಿದೆ. ನೀವು ಫೋನ್ ನಂಬರ್ಗೆ ಲಿಂಕು ಕೆಲವೊಂದು ಸಲ ಲೇಟಾಗಿ ಬರುತ್ತೆ, ಬರೋವರೆಗೂ ವೇಟ್ ಮಾಡಿ. ಮಿನಿಮಮ್ 5 ಮಿನಿಟ್ ಆದರೂ ತೊಗೊಳತ್ತೆ. ಇಲ್ಲಾಂದರೆ ಅಗೇನ್ ಮತ್ತು ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕೊಡಿ, ಮತ್ತೊಂದು ಸಲ ಬರುತ್ತೆ. ಸೊ ಇವಾಗ ನೋಡಿ, ಈ ರೀತಿ ಇವಾಗ ಲಾಗಿನ್ ಆಗಿದ್ದು ಕಾಣಿಸ್ತಿದೆ. ನಿಮ್ಮದು ಕೂಡ ಇದೇ ರೀತಿ ಪ್ರಾಬ್ಲಮ್ ಆಗ್ತಿದೆ. ತುಂಬ ಸಿಂಪಲ್ಲಾಗಿ ನೀವು ಈ ರೀತಿ ಮಾಡೋದ್ರಿಂದ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಬೋದು. ಅದೇ ರೀತಿ ಯಾರಿಗೆ ಈ ಇನ್ಫಾರ್ಮೇಷನ್ ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ, ಇನ್ನೂ ಕ್ಲಿಯರ್ ಆಗಬೇಕನ್ನೋರು ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ವಾಟ್ಸಪ್ ಗ್ರೂಪ್ ಲಿಂಕಿಗೆ ಜಾಯ್ನ್ ಆಗಿ ಫೋನ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.